ಈ ಲೇಸಿನೆಸ್ ಅನ್ನೋದು ಒಂದ್ಸಲಿ ಆವರಿಸ್ಕೊಂಡ್ಬಿಡ್ತಪ್ಪ ಅಂತಂದರೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಪ್ಪ ಅಂತಂದರೆ ಒಂದು ರೀತಿ ಈಗೋ ಬೆಳೆದೋಗ್ಬಿಟ್ಟಿರುತ್ತೆ. ಸೊ ಯಾರೇ ಒಂದು ಬುದ್ಧಿವಾದ ಹೇಳಲಿಕ್ಕೆ ಬಂದರು ಅಂದರೂ ಕೂಡ ಸಿಡಿಮಿಡಿಗೊಳ್ತಾ ಇರ್ತಾರೆ. ಅದರಿಂದ ಜನನೂ ಕೂಡ ಹಿಂಸರಿತಾ ಇರ್ತಾರೆ. ಯಾಕೆ ಬೇಕು ಬಿಡಪ್ಪ, ಗೊತ್ತಿರುತ್ತೆ. ಸೊ ಒಂದು ಸಲ ಲೇಸಿ ಅನ್ನೋದು ಆವರಿಸ್ಕೊಳ್ತು ಅಂತಂದರೆ ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕಾಗಿರುತ್ತೋ ಯಾವ ಕಾರ್ಯಗಳು ಕೂಡ ಆಗೋದಿಲ್ಲ. ಇದೊಂದು ಬರೆದಿಟ್ಕೊಂಬಿಡ್ರಿ. ಎಜುಕೇಷನ್ ಮುಗಿಸೋ ಟೈಮ್ನಲ್ಲಿ ಖಂಡಿತವಾಗ್ಲೂ ನೀವು ಎಜುಕೇಷನ್ನ ಮುಗಿಸೋದಿಲ್ಲ. ಹಾಗೆ ಮದುವೆ ಆಗೋ ಸಮಯದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮದುವೆಗಳು ನಡೆಯೋದಿಲ್ಲ. ಸೊ ಜಾಬ್ ಸಿಗೋ ಸಮಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಜಾಬ್ ಸಿಗೋದಿಲ್ಲ. ಸೊ ಒಟ್ಟಿನಲ್ಲಿ ಈ ಲೇಸಿನೆಸ್ ಅನ್ನೋದನ್ನು ಯಾರು ಆವರಿಸ್ಕೊಂಡಿರ್ತಾರೋ ಅವರು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಬೇರೆಯವರಿಂದ ನಾವು ಹಿಂಗಾಗಿದ್ದು, ಬೇರೆಯವರಿಂದ ನಾನು ಹಿಂದುಳಿದಿದ್ದು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಮನಸ್ತಾಪ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಒಂದು ರೀತಿ ಅವನು ಯಾವಾಗಾದರೂ ಬರಲಿ, ಯಾವಾಗಾದರೂ ಹೋಗಲಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟಿರ್ತಾರೋ 100% ಅವನೊಬ್ಬ ಲೇಸಿಯೆಸ್ಟ್ ಪರ್ಸನ್ ಆಗೋಗ್ಬಿಟ್ಟಿರ್ತಾನೆ. ಸೊ ಈ ಲೇಸಿನೆಸ್ ಅನ್ನೋದು ಹೇಗಪ್ಪ ಅಂತಂದರೆ ಸುಮ್ಮನೆ ಜನ ನಿಮಗೆ ಹೊಗಳೋದು, ಹಿಂದಿಂದ ಮಾತಾಡ್ಕೊಳ್ಳೋದು, ಇವೆಲ್ಲ ನಮಗೆ ಬೇಕಪ್ಪ ಅಂತಂದರೆ ಈ ಲೇಸಿಯಲ್ಲೇ ಬದುಕ್ರಿ. ಒಂದು ಸಲ ನಾವು ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಪುಕ್ಷಟಿ ಗೌರವ ಕೊಡ್ತಾರೆ, ಹಿಂದಿಂದ ಬೈತಾರೆ. ಸೊ ನಿಮಗೆ ಪುಕ್ಷಟಿ ನಗ್ತಾರೆ, ಹಿಂದಿಂದ ಮಾತಾಡ್ಕೊಳ್ತಾರೆ. ಇದಂತೂ ಪರಮ ಸತ್ಯ. ಸೊ ಲೇಸಿ ಒಂದು ರೀತಿ ಹೌದಪ್ಪ, ನನ್ನ ದೇಹ ಆಕಾರ ವಿಕಾರ ಇದೆ, ಆದರೂ ಕೂಡ ನಿಮ್ಮನ್ನು ಹೊಗಳ್ತಿದ್ದಾರೆ ಜನ ಅಂತಂದರೆ ನಿಮ್ಮನ್ನು ಯಾವ ಕಾರಣಕ್ಕೂ ಮುಂದುವರೆಗೆ ಬಿಡ್ತಾನೆ ಇಲ್ಲ ಅಂತ ಅರ್ಥ. ಹೀಗೆ ಇದ್ದುಬಿಡು ಜೀವನ ಪರ್ಯಂತ. ಸೊ ಅನ್ನೋ ಒಂದು ವರ, ಒಂದು ಶಾಪ ನಿಮಗೆ ಕೊಟ್ಟು ಹೋಗ್ತಾ ಇರ್ತಾರೆ. ಇದೊಂದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಹಿಡ್ಕೊಂಬಿಡ್ರಿ. ಸೊ ಒಂದು ಸಲ ಎಚ್ಚೆತ್ಕೋಬೇಕು ನಾವು. ಹೌದಪ್ಪ, ಯಾವುದಾದ್ರಲ್ಲಿ ನಾನು ಕಡಿಮೆ ಇದ್ದೀನಿ, ಹೌದು ನನ್ನ ದೇಹನ ನಾನು ಪ್ರೀತಿಸ್ಕೊಳ್ತಾ ಇದ್ದೇನಾ, ನಾನು ಎಜುಕೇಷನಲ್ಲಿ ಮುಂದೆ ಹೋಗ್ತಾ ಇದ್ದೇನಾ, ಸೊ ಅಥವಾ ನನ್ನ ವಯಸ್ಸು ಯಾವ ರೇಂಜಿಗೆ ಮೀರ್ತಾ ಇದೆ. ಸೊ ನಾವು ಸುಮ್ಮನೆ ಅಣ್ಣನ ಮೇಲೆ, ತಂಗಿ ಮೇಲೆ, ಅಕ್ಕನ ಮೇಲೆ, ಅಪ್ಪನ ಮೇಲೆ ಬ್ಲೇಮ್ ಮಾಡ್ಕೊಂತ 4 ಗೋಡೆ ಮಧ್ಯೆ ಬದುಕ್ತಾ ಇದ್ದೇನಾ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಉದ್ಧಾರ ಆಗಬೇಕಪ್ಪ ಅಂತಂದರೆ ಅದಕ್ಕೆ ನಾವೇ ಕಾರಣ. ನಾವು ಎಷ್ಟು ಚೆನ್ನಾಗಿ ಎಚ್ಚೆತ್ಕೊಳ್ತೀವೋ, ಎಷ್ಟು ಚೆನ್ನಾಗಿ ಸೊಸೈಟಿಯಲ್ಲಿ ಬೆರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಇಲ್ಲ ನಮ್ಮನ್ನು ನಾವು ತಿದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಖಂಡಿತವಾಗ್ಲೂ ಹೇಳ್ತೀನಿ ಲೇಸಿನೆಸ್ ಅನ್ನೋದು ನಮ್ಮಿಂದ ಹೊರಟೋಗ್ತಾ ಇರುತ್ತೆ. ಪಾಸಿಟಿವ್ ಪೀಪಲ್ಸು ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರು ಗೈಡೆನ್ಸು ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ನೀವು ಮಾಡ್ತಾ ಇರೋದೇ ಕರೆಕ್ಟು ಅಂದ್ಕೊಂಡು ಬದುಕ್ತಾ ಇರ್ತೀರೋ, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾರ್ಯ ನಡಿಬೇಕೋ ಯಾವ ಕಾರ್ಯನೂ ಕೂಡ ನಡೆಯೋದಿಲ್ಲ. ಸೊ ಹಾಗೇ ಒಂಟಿತನದಲ್ಲಿ ಬದುಕನ್ನು ನೀವು ರೂಪಿಸ್ಕೊಳ್ಬೇಕಾಗುತ್ತೆ. ಸೊ ನಿಜವಾಗ್ಲೂ ನೀವು ಅಡ್ಡಾಡೋ ಜಾಗದಲ್ಲಿ ನಿಮಗೆ ಯಾವುದೇ ಥರದ ಮರ್ಯಾದೆ ಇರೋದಿಲ್ಲ. ಸುಮ್ಮನೆ ನಿಮಗೆ ಮರ್ಯಾದೆ ಕೊಡ್ತಿದ್ದಾರಪ್ಪ ಅಂತಂದರೆ ಅದು ಒಂದು ನಾಟಕೀಯ ಅಷ್ಟೆ. ಈ ಒಂದು ಸತ್ಯನ ತಿಳ್ಕೊಳ್ರಿ. ಎಲ್ಲದೂ ಕೂಡ ಆ ಏಜ್ನಲ್ಲಿ ಕಾರ್ಯಗಳು ನಡೆದಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಅದು ಬಿಟ್ಟು ನನಗೆ ಅವರು ಪ್ರೋತ್ಸಾಹ ಕೊಡಲಿಲ್ಲ, ಅವರು ನನಗೆ ಅದಕ್ಕೆ ಸೇರಿಸಲಿಲ್ಲ, ಇವರಿಂದ ನನಗೆ ಹಿಂಗಾಯಿತು, ಈ ಕಲ್ಪನೆ ಒಳಗೆ ಬದುಕ್ತಿದ್ದೀರಾ ಅಂತಂದರೆ ಹಗಲು ಕನಸುಗಾರರಾಗ್ತೀರ, ಹಗಲು ಕನಸು ಕಾಣ್ತಾ ಹೋಗ್ತೀರ. ಸೊ ನಿಮ್ಮ ಕನಸಿನೊಳಗೆ ನಿಮಗೆಲ್ಲದೂ ಸಿಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಕನಸಿನೊಳಗೆ ನೀವು ರಾಜ ಮಹಾರಾಜ ಏನು ಬೇಕಾದರೂ ಆಗ್ತಾ ಇರ್ತೀರ ಹೊರತು ವಾಸ್ತವದಲ್ಲಿ ಮಾತ್ರ ನೀವು ಮೂಲೆ ಗುಂಪೆ. ನೀವು ಒಬ್ಬರೇ ಮೂಲೆ ಗುಂಪು ಆಗಿರೋದಿಲ್ಲ, ಜೊತೆಗೆ ಮನೆ ಮಂದಿಯೆಲ್ಲ ಒಂದು ರೀತಿ ಹೇಗಾಗೋಗ್ಬಿಟ್ಟಿರ್ತಾರಪ್ಪ ಅಂತಂದರೆ ಯಾರು ಹೇಳಬೇಕಪ್ಪ ಇವರಿಗೆಲ್ಲ, ಯಾರು ಸಾಕಾಗ್ಬಿಟ್ಟೈತಪ್ಪ ಅಷ್ಟೆ. ನಿಮ್ಮ ಬಗ್ಗೆ ವಿಚಾರ ಎತ್ತೋದಕ್ಕೂ ಕೂಡ ಅವರಿಗೆ ಬೇಸರ ಆಗ್ತಾ ಇರುತ್ತೆ. ಅಷ್ಟು ಈ ಲೇಸಿನೆಸ್ ಅನ್ನೋದು ಹೊಡೆದು ಓಡಿಸ್ಬೇಕಪ್ಪ ಅಂತಂದರೆ
ಒಂದು ಸಲ ನೀವು ನಿಮ್ಮನ್ನು ನೀವು ಗೌರವಿಸ್ಕೊಳ್ರಿ, ಪ್ರೀತಿಸ್ಕೊಳ್ರಿ, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಬರಲಿ. ಇಲ್ಲಿ ಯಾರೂ ದಡ್ಡರಲ್ಲ, ಯಾರೂ ಜಾಣರಲ್ಲ. ದಡ್ಡ ಅಂದ್ಕೊಂಡ್ರೆ ಮಾತ್ರ ದಡ್ಡ, ಜಾಣ ಅಂದ್ಕೊಂಡ್ರೆ ಜಾಣನೇ ಇಲ್ಲಿ. ಸೊ ಒಂದು ಸಲ ನುಗ್ಗೋ ಪ್ರಯತ್ನ, ಒಂದು ಸಲ ಹಾರ್ಡ್ ವರ್ಕ್, ಒಂದು ಸಲ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದು, ಸೋಲೋದು ಫಸ್ಟ್ ಸೋಲ್ರಿ. ಈಗೋ ಬಿಡ್ರಿ. ಖಂಡಿತವಾಗ್ಲೂ ಹೇಳ್ತೀನಿ, ಯಾರು ಈಗೋ ಬಿಡ್ತೀರೋ, ಯಾರು ಒಂದು ರೀತಿ ಜ್ಞಾನನ ಪಡೆಯೋ ಮನಸ್ಸು ಮಾಡ್ತಿರೋ, ನಿಮ್ಮಗಳಿಗೆ ಲೇಜಿನೆಸ್ ಪರ್ಸನ್ಗಳಿಗೆ ಒಂದು ಮಾತು ಹೇಳ್ತೀನಿ, ಯಾರೇ ಏನಾದರೂ ಬುದ್ಧವಾದ ಹೇಳಕ್ಕೆ ಹೋದರು ಅಂತಂದರೆ ಅವರೇ ಶತಮೂರ್ಖರು ಅಂತ ಅನಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಹತ್ರನೂ ಕೂಡ ಯಾರೂ ಬರ್ತಾ ಇರೋದಿಲ್ಲ. ಸೊ ದಯವಿಟ್ಟು ಸೋತು ಗೆಲ್ರಿ. ಕೆಲವೊಬ್ಬರು ಮಾತುಗಳನ್ನು ಮನಸ್ಸಿಂದ ಕೇಳ್ರಿ, ಅಡಾಪ್ಟ್ ಮಾಡ್ಕೊಳ್ರಿ, ನಾಳೆಯಿಂದನೇ ತಯಾರಿ ತಗೊಳ್ರಿ, ನೋಡ್ತಾ ಇರ್ರಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪ್ತೀರಾ ಅಂತ. ಒಂದು ಸಲ ಮೈ ಕೊಡಬೇಕು, ನಾವು ಹೊರಗೆ ಬರಬೇಕು, ಜ್ಞಾನ, ಪ್ರಪಂಚ ಜ್ಞಾನ ಪಡಿಬೇಕು. ಸುಮ್ಮನೆ ಕಲ್ಪನೆ ಒಳಗೆ ನಾನು ಹಾಗೆ, ನಾನು ಹೀಗೆ, ನನಗೆ ಅವ್ರು ಹಂಗೆ ಮಾಡಲಿಲ್ಲ ಅಂದಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ, ಈ ಥರ ಕಲ್ಪನೆ ಒಳಗೆ ಬದುಕಿದ್ರಿ ಅಂತಂದರೆ ವಯಸ್ಸು ಕಳೆದ್ಬಿಡ್ತೀರಾ. ಸೊ ವಯಸ್ಸು ಒಂದು ಸಲ ಹೋಯ್ತು ಅಂತಂದರೆ, ವಯಸ್ಸಿದ್ದಾಗಲೇ ನಿಮಗೆ ಜನ ದೂರ ಇಟ್ಟಿರ್ತಾರೆ. ಇನ್ನು ವಯಸ್ಸಾದಮೇಲಂತೂ ನಿಮ್ಮ ಹತ್ರ ನೋಡೋದು ಇಲ್ಲ, ಅಷ್ಟು ಗ್ಯಾರಂಟಿ ಹೇಳ್ತೀನಿ ನಾನು. ಸೊ ಯಾರೂ ದಡ್ಡರಲ್ಲ ಇಲ್ಲಿ, ಯಾರೂ ಜಾಣರಲ್ಲ. ಇದೊಂದು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ರಿ, ಎಚ್ಚೆತ್ಕೊಳ್ರಿ. ದೇಹ ಹೇಗೆ ಬೇಕು ಹಾಗೆ ಬೆಳೆಸ್ಕೊಂಬಿಟ್ಟಿದ್ದೀರಾ, ನಾಳೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ರಿ. ವಾಕಿಂಗ್ ಸ್ಟಾರ್ಟ್ ಮಾಡಿರಿ, ಜಾಗಿಂಗ್ ಸ್ಟಾರ್ಟ್ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಏನಾದರೂ ಒಂದು ಮಾಡಿರಿ. ಸೊ ಓದೋದು ನಾಳೆ ಓದಿದ್ರಾಯ್ತು, ನೋಡಿದ್ರಾಯ್ತು, ಮಾಡಿದ್ರಾಯ್ತು, ಬಿಟ್ಬಿಟ್ಟಿರ ಅದೇ ಥರ ಬದುಕ್ತಾ ಇದ್ದೀರಾ, ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ರಿ. ಗೊತ್ತಿಲ್ಲನಾ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿಬಿಡ್ರಿ. ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿದ ತಕ್ಷಣ ನೀವೇನು ಸಣ್ಣರಾಗೋದಿಲ್ಲ. ಸೊ ಅಲ್ಲಿ ಇನ್ನೂ ವಿಶ್ವಾಸ ಬೆಳೆಯುತ್ತೆ, ಇನ್ನೂ ಧೈರ್ಯ ಬೆಳೆಯುತ್ತೆ. ಸೊ ಅದಕ್ಕೆ ಸೋತು ಗೆಲ್ಲೋದು ಅಂತಾರೆ. ಒಂದು ಸಲ ಈಗೋ ಬಿಟ್ಟು ಹೊರಗೆ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಯಾವ ಲೇಜಿನೆಸ್ಸು ನಿಮ್ಮ ಹತ್ರ ಬರೋದಿಲ್ಲ. ಹಾಗೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಕಂಡಂತಹ ಕನಸುಗಳು ಕೂಡ ನನಸಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗೆ ನಿಮ್ಮೊಳಗಡೆ ಒಂದು ಸಲ ಆತ್ಮವಿಶ್ವಾಸ ಅನ್ನೋದು ಬಂತು ಅಂತಂದರೆ, ನೀವು ಒಬ್ಬ ಬುದ್ಧಿವಂತ ಮಾಡೋ ಕೆಲಸಕ್ಕಿಂತ 10% ಜಾಸ್ತಿ ಕೆಲಸ ಮಾಡೋ ಹುಮ್ಮಸ್ಸು ನಿಮ್ಮೊಳಗೆ ಬಂದೇ ಬರುತ್ತೆ. ಇಷ್ಟು ಮಾತ್ರ ಈ ಲೇಜಿನೆಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.